ರೆಂಬೆ ಕೊಂಬೆಗಳು ಬೀಳ್ತಾ ಇದೆ. ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನ್ಯಾಚುರಲ್ ಅಂತ ಅನ್ಕೊಳ್ಳೋಣ. ಅದನ್ನ ಗುರುತು ಮಾಡಬೇಕಿತ್ತು, ತೆಗಿಬೇಕಿತ್ತು, ಹೌದು ನಿರ್ಲಕ್ಷ್ಯ. ಆದ್ರೆ ಕೆಲವೊಂದು ಸೆಲ್ಫ್ ಮೇಡ್ ಮಿಸ್ಟೇಕ್ಸ್ ಇರುತ್ತೆ. ಈಗ ಕಾಂಕ್ರೀಟ್ ಹಾಕುವಂಥದ್ದು, ಡಾಂಬರೀಕರಣ ಆಗುವಂಥದ್ದು, ಇಂಥ ವಿಚಾರಗಳಾಗ್ತಾ ಇರೋದ್ರಿಂದ ಉದ್ಯಾನ ನಗರಿಯಲ್ಲಿರುವಂತಹ ಮರಗಳ ಬೇರುಗಳು ಕೂಡ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ, ಅವುಗಳು ಉಸಿರಾಡೋದಕ್ಕೂ ಕೂಡ ಸಾಧ್ಯ ಆಗದೇ ಇರುವಂತಹ ಪರಿಸ್ಥಿತಿ ಈಗ ಸದ್ಯಕ್ಕಿದೆ. ಹಲವು ಬೃಹತ್ ಮರಗಳಿದೆ, ಅದೆಲ್ಲವೂ ಕೂಡ ಬಾಗಿ ನಿಂತಿದೆ. ಯಾರ ಮೇಲೆ, ಯಾವ ಸಂದರ್ಭದಲ್ಲಿ, ಯಾವಾಗ ಬೀಳುತ್ತೆ, ಅದು ಗಾಳಿ ಬರ್ಬೇಕಂತಿಲ್ಲ, ಹಾಗೆ ಬೀಳುವಂತಹ ಪರಿಸ್ಥಿತಿಯೂ ಕೂಡ ಸದ್ಯಕ್ಕಿದೆ. ಅದನ್ನ ನಿರ್ವಹಣೆ ಮಾಡೋದ್ರಲ್ಲಿ ಜಿಬಿಎ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ ಅನ್ನುವಂತ ಆರೋಪ ಅಂತೂ ಇದೆ. ಗಣ್ಯಾತಿ ಗಣ್ಯರು ಇರುವಂತ ಈ ಸದಾಶಿವನಗರ ಬೆಸ್ಟ್ ಎಕ್ಸಾಂಪಲ್. ಆ ರಸ್ತೆಯಲ್ಲೂ ಕೂಡ ಇದೇ ಪರಿಸ್ಥಿತಿ. ಅಲ್ಲಿಂದ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡ್ ಬರೋಣ. ಬೆಂಗಳೂರಿನಲ್ಲಿ ಬೃಹತಾಕಾರವಾಗಿ ಬೆಳೆದು ನಿಂತಿರುವಂತಹ ಮರಗಳು ನಿರ್ವಹಣೆಯ ಕೊರತೆಯಿಂದ ಸೊರಗಿ ಹೋಗ್ತಾ ಇದೆ. ಪ್ರಮುಖವಾಗಿ ಮರದ ಕೊಂಬೆಗಳು ಒಣಗಿ ಹೋಗಿದ್ರೆ ಮತ್ತೊಂದು ಕಡೆಯಲ್ಲಿ ಮರಗಳೇ ಒಣಗಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಆಗ್ತಾ ಇರುವಂತದ್ದು ಬೆಂಗಳೂರಿನಲ್ಲಿರುವಂತಹ ಮರಗಳ ಬುಡಗಳೇನಿದೆ, ಆ ಒಂದು ಬುಡಗಳ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ. ಇದರಿಂದಾಗಿ ಬೆಂಗಳೂರಿನಲ್ಲಿರುವಂತಹ ಬಹುತೇಕ ಮರಗಳು ಮಳೆ ಬಂದ್ರೆ ಬೀಳೋದು ಅಥವಾ ಜೋರಾದ ಗಾಳಿದಂತಹ ಸಂದರ್ಭದಲ್ಲಿ ಧರೆಗುರುಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದರ ಜೊತೆಗೆ ಸಂಪೂರ್ಣವಾಗಿ ಒಣಗಿ ಹೋಗುವಂತಹ ಪರಿಸ್ಥಿತಿ ಕೂಡ ಮರಗಳಿಗೆ ಬಂದು ತಲುಪಿರುವಂತದ್ದು. ಇನ್ನು ಬೆಂಗಳೂರಿನ ಮರಗಳ ಬುಡಗಳೇನಿದೆ ಅವುಗಳನ್ನ ನೋಡ್ತಾ ಹೋಗೋದಾದ್ರೆ ಸಂಪೂರ್ಣವಾಗಿ ಒಂದು ಕಡೆಯಲ್ಲಿ ಕಾಂಕ್ರೀಟೀಕರಣ, ಅದರ ಜೊತೆಗೆ ಪಾದಾಚಾರಿ ಮಾರ್ಗಗಳಿಗೆ ಈ ಒಂದು ಕಾಂಕ್ರೀಟ್ ಹಾಕಿಕೊಂಡು ಅವುಗಳ ಸುತ್ತ ಯಾವುದೇ ರೀತಿಯಾದಂತಹ ಸರಿಯಾದ ಜಾಗಗಳನ್ನ ಬಿಡದೇ ಇರುವಂತಹ ಕಾರಣದಿಂದಾಗಿ ಮರಗಳು ಸಂಪೂರ್ಣವಾಗಿ ಬೆಳೆಯೋದಕ್ಕೆ ಆಗೋದಿಲ್ಲ. ಬೆಂಗಳೂರಿನಲ್ಲಿ ಬಹುತೇಕ ಹಳೆಯ ಮರಗಳು ಇರೋದ್ರಿಂದಾಗಿ ಅವುಗಳಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದೇ ಹೋದ್ರೂ ಕೂಡ ಕಳೆದ 20-15 ವರ್ಷಗಳ ಹಿಂದೆ ನೆಟ್ಟಿರುವಂತಹ ಮರಗಳೇನಿದೆ ಅವುಗಳ ಬೇರುಗಳು ಸರಿಯಾಗಿ ಬೆಳವಣಿಗೆ ಆಗೋದಕ್ಕೆ ಈ ಒಂದು ಕಾಂಕ್ರೀಟೀಕರಣ ಮತ್ತೆ ರಸ್ತೆಯ ಕಾಮಗಾರಿಗಳು ಅಡ್ಡಿ ಆಗ್ತಾ ಇದೆ. ಇನ್ನು ಪದೇ ಪದೇಯಾಗಿ ಒಂದು ರಸ್ತೆಯಲ್ಲಿ ಕಾಮಗಾರಿಗಳನ್ನ ನಡೆಸುವಂತದ್ದು, ಅದರ ಜೊತೆಗೆ ಮಣ್ಣನ್ನ ಅಗೆಯುವಂತದ್ದು, ಇವೆಲ್ಲ ಕಾಮಗಾರಿಗಳು ಆಗ್ತಾ ಇರುವಂತಹ ಕಾರಣಕ್ಕಾಗಿ ಮರಗಳು ತಮ್ಮ ಬುಡಗಳ ಸಾಮರ್ಥ್ಯವನ್ನ ಕಳೆದುಕೊಳ್ತಾ ಇದೆ, ತನ್ನ ಸದೃಢತೆಯನ್ನ ಕಳೆದುಕೊಳ್ತಾ ಇದೆ. ಹೀಗಾಗಿ ಮಳೆ ಬಂದಾಗ ಅಥವಾ ಗಾಳಿ ಬಂದಂತಹ ಸಂದರ್ಭದಲ್ಲಿ ಧರೆಗುರುಳುವಂತಹ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ. ಇದರಿಂದ ಒಂದು ಕಡೆಯಲ್ಲಿ ಮರಗಳ ಕೊಂಬೆಗಳನ್ನ ತೆರವು ಮಾಡುವಂತದ್ದು ಎಷ್ಟು ಮುಖ್ಯ ಆಗುತ್ತೋ ಅದೇ ರೀತಿಯಾಗಿ ಮರಗಳ ಬುಡಗಳ ನಿರ್ವಹಣೆಯನ್ನ ಕೂಡ ಜಿಬಿಎ ಮಾಡಬೇಕಾಗುತ್ತೆ. ಇಲ್ಲದೆ ಹೋದಲ್ಲಿ ಬೆಂಗಳೂರಿನಲ್ಲಿರುವಂತಹ ಬಹುತೇಕ ಮರಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಧರೆಗುರುಳುವಂತಹ ಸಾಧ್ಯತೆಗಳು ಇದೆ. ಈಗಾಗಲೇ ಅನೇಕ ಮರಗಳು ಒಂದು ರಸ್ತೆಯ ಬದಿಗೆ ಬಾಗಿಕೊಂಡಿದ್ರೆ ಮತ್ತೊಂದು ಕಡೆಯಲ್ಲಿ ಮನೆಗಳು ಅಥವಾ ಕಟ್ಟಡಗಳ ಕಡೆಗೆ ಬಾಗಿಕೊಂಡಿರುವಂತಹ ಮರಗಳೇ ಹೆಚ್ಚಾಗಿ ಕಾಣಸಿಗುತ್ತೆ. ಇದಕ್ಕೆ ಪ್ರಮುಖ ಕಾರಣ ಆಗ್ತಾ ಇರುವಂತದ್ದು ಒಂದು ಭಾರವಾದ ಕೊಂಬೆಗಳು ಒಂದು ಬದಿಗೆ ಬಾಗಿಕೊಂಡಿರುವಂತದ್ದು ಮತ್ತು ಮರ ಬೆಳೆಯುವಾಗಲೇ ಅದಕ್ಕೆ ಕಾಂಕ್ರೀಟೀಕರಣ ಅಥವಾ ಅದರ ಬೇರು ಸರಿಯಾಗಿ ಬೆಳವಣಿಗೆ ಆಗೋದಕ್ಕೆ ಬೇಕಾದಂತಹ ಪೂರಕ ವ್ಯವಸ್ಥೆಗಳು ಇಲ್ಲದೆ ಇರುವಂತದ್ದು. ಇದರಿಂದಾಗಿ ಮರಗಳು ಸಂಪೂರ್ಣವಾಗಿ ಬಾಗಿಕೊಂಡಿರುವಂತಹ ಪರಿಸ್ಥಿತಿಯಲ್ಲಿ ಮತ್ತೆ ರೆಂಬೆ ಕೊಂಬೆಗಳು ಬೀಳ್ತಾ ಇದೆ. ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನ್ಯಾಚುರಲ್ ಅಂತ ಅನ್ಕೊಳ್ಳೋಣ. ಅದನ್ನ ಗುರುತು ಮಾಡಬೇಕಿತ್ತು, ತೆಗಿಬೇಕಿತ್ತು, ಹೌದು ನಿರ್ಲಕ್ಷ್ಯ. ಆದ್ರೆ ಕೆಲವೊಂದು ಸೆಲ್ಫ್ ಮೇಡ್ ಮಿಸ್ಟೇಕ್ಸ್ ಇರುತ್ತೆ. ಈಗ ಕಾಂಕ್ರೀಟ್ ಹಾಕುವಂಥದ್ದು, ಡಾಂಬರೀಕರಣ ಆಗುವಂಥದ್ದು, ಇಂಥ ವಿಚಾರಗಳಾಗ್ತಾ ಇರೋದ್ರಿಂದ ಉದ್ಯಾನ ನಗರಿಯಲ್ಲಿರುವಂತಹ ಮರಗಳ ಬೇರುಗಳು ಕೂಡ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ, ಅವುಗಳು ಉಸಿರಾಡೋದಕ್ಕೂ ಕೂಡ ಸಾಧ್ಯ ಆಗದೇ ಇರುವಂತಹ ಪರಿಸ್ಥಿತಿ ಈಗ ಸದ್ಯಕ್ಕಿದೆ. ಹಲವು ಬೃಹತ್ ಮರಗಳಿದೆ, ಅದೆಲ್ಲವೂ ಕೂಡ ಬಾಗಿ ನಿಂತಿದೆ. ಯಾರ ಮೇಲೆ, ಯಾವ ಸಂದರ್ಭದಲ್ಲಿ, ಯಾವಾಗ ಬೀಳುತ್ತೆ, ಅದು ಗಾಳಿ ಬರ್ಬೇಕಂತಿಲ್ಲ, ಹಾಗೆ ಬೀಳುವಂತಹ ಪರಿಸ್ಥಿತಿಯೂ ಕೂಡ ಸದ್ಯಕ್ಕಿದೆ. ಅದನ್ನ ನಿರ್ವಹಣೆ ಮಾಡೋದ್ರಲ್ಲಿ ಜಿಬಿಎ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ ಅನ್ನುವಂತ ಆರೋಪ ಅಂತೂ ಇದೆ. ಗಣ್ಯಾತಿ ಗಣ್ಯರು ಇರುವಂತ ಈ ಸದಾಶಿವನಗರ ಬೆಸ್ಟ್ ಎಕ್ಸಾಂಪಲ್. ಆ ರಸ್ತೆಯಲ್ಲೂ ಕೂಡ ಇದೇ ಪರಿಸ್ಥಿತಿ. ಅಲ್ಲಿಂದ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡ್ ಬರೋಣ. ಬೆಂಗಳೂರಿನಲ್ಲಿ ಬೃಹತಾಕಾರವಾಗಿ ಬೆಳೆದು ನಿಂತಿರುವಂತಹ ಮರಗಳು ನಿರ್ವಹಣೆಯ ಕೊರತೆಯಿಂದ ಸೊರಗಿ ಹೋಗ್ತಾ ಇದೆ. ಪ್ರಮುಖವಾಗಿ ಮರದ ಕೊಂಬೆಗಳು ಒಣಗಿ ಹೋಗಿದ್ರೆ ಮತ್ತೊಂದು ಕಡೆಯಲ್ಲಿ ಮರಗಳೇ ಒಣಗಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಆಗ್ತಾ ಇರುವಂತದ್ದು ಬೆಂಗಳೂರಿನಲ್ಲಿರುವಂತಹ ಮರಗಳ ಬುಡಗಳೇನಿದೆ ಆ ಒಂದು ಬುಡಗಳ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ. ಇದರಿಂದಾಗಿ ಬೆಂಗಳೂರಿನಲ್ಲಿರುವಂತಹ ಬಹುತೇಕ ಮರಗಳು ಮಳೆ ಬಂದ್ರೆ ಬೀಳೋದು ಅಥವಾ ಜೋರಾದ ಗಾಳಿದಂತಹ ಸಂದರ್ಭದಲ್ಲಿ ಧರೆಗುರುಳುವಂತಹ
ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದರ ಜೊತೆಗೆ ಸಂಪೂರ್ಣವಾಗಿ ಒಣಗಿ ಹೋಗುವಂತಹ ಪರಿಸ್ಥಿತಿ ಕೂಡ ಮರಗಳಿಗೆ ಬಂದು ತಲುಪಿರುವಂತದ್ದು. ಇನ್ನು ಬೆಂಗಳೂರಿನ ಮರಗಳ ಬುಡಗಳೇನಿದೆ ಅವುಗಳನ್ನ ನೋಡ್ತಾ ಹೋಗೋದಾದ್ರೆ ಸಂಪೂರ್ಣವಾಗಿ ಒಂದು ಕಡೆಯಲ್ಲಿ ಕಾಂಕ್ರೀಟೀಕರಣ, ಅದರ ಜೊತೆಗೆ ಪಾದಾಚಾರಿ ಮಾರ್ಗಗಳಿಗೆ ಈ ಒಂದು ಕಾಂಕ್ರೀಟ್ ಹಾಕಿಕೊಂಡು ಅವುಗಳ ಸುತ್ತ ಯಾವುದೇ ರೀತಿಯಾದಂತಹ ಸರಿಯಾದ ಜಾಗಗಳನ್ನ ಬಿಡದೇ ಇರುವಂತಹ ಕಾರಣದಿಂದಾಗಿ ಮರಗಳು ಸಂಪೂರ್ಣವಾಗಿ ಬೆಳೆಯೋದಕ್ಕೆ ಆಗೋದಿಲ್ಲ. ಬೆಂಗಳೂರಿನಲ್ಲಿ ಬಹುತೇಕ ಹಳೆಯ ಮರಗಳು ಇರೋದ್ರಿಂದಾಗಿ ಅವುಗಳಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದೇ ಹೋದ್ರೂ ಕೂಡ ಕಳೆದ 20-15 ವರ್ಷಗಳ ಹಿಂದೆ ನೆಟ್ಟಿರುವಂತಹ ಮರಗಳೇನಿದೆ ಅವುಗಳ ಬೇರುಗಳು ಸರಿಯಾಗಿ ಬೆಳವಣಿಗೆ ಆಗೋದಕ್ಕೆ ಈ ಒಂದು ಕಾಂಕ್ರೀಟೀಕರಣ ಮತ್ತೆ ರಸ್ತೆಯ ಕಾಮಗಾರಿಗಳು ಅಡ್ಡಿ ಆಗ್ತಾ ಇದೆ. ಇನ್ನು ಪದೇ ಪದೇಯಾಗಿ ಒಂದು ರಸ್ತೆಯಲ್ಲಿ ಕಾಮಗಾರಿಗಳನ್ನ ನಡೆಸುವಂತದ್ದು, ಅದರ ಜೊತೆಗೆ ಮಣ್ಣನ್ನ ಅಗೆಯುವಂತದ್ದು, ಇವೆಲ್ಲ ಕಾಮಗಾರಿಗಳು ಆಗ್ತಾ ಇರುವಂತಹ ಕಾರಣಕ್ಕಾಗಿ ಮರಗಳು ತಮ್ಮ ಬುಡಗಳ ಸಾಮರ್ಥ್ಯವನ್ನ ಕಳೆದುಕೊಳ್ತಾ ಇದೆ, ತನ್ನ ಸದೃಢತೆಯನ್ನ ಕಳೆದುಕೊಳ್ತಾ ಇದೆ. ಹೀಗಾಗಿ ಮಳೆ ಬಂದಾಗ ಅಥವಾ ಗಾಳಿ ಬಂದಂತಹ ಸಂದರ್ಭದಲ್ಲಿ ಧರೆಗುಳ್ಳುವಂತಹ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ. ಇದರಿಂದ ಒಂದು ಕಡೆಯಲ್ಲಿ ಮರಗಳ ಕೊಂಬೆಗಳನ್ನ ತೆರವು ಮಾಡುವಂತದ್ದು ಎಷ್ಟು ಮುಖ್ಯ ಆಗುತ್ತೋ ಅದೇ ರೀತಿಯಾಗಿ ಮರಗಳ ಬುಡಗಳ ನಿರ್ವಹಣೆಯನ್ನ ಕೂಡ ಜಿಬಿಎ ಮಾಡಬೇಕಾಗುತ್ತೆ. ಇಲ್ಲದೆ ಹೋದಲ್ಲಿ ಬೆಂಗಳೂರಿನಲ್ಲಿರುವಂತಹ ಬಹುತೇಕ ಮರಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಧರೆಗುಳ್ಳುವಂತಹ ಸಾಧ್ಯತೆಗಳು ಇದೆ. ಈಗಾಗಲೇ ಅನೇಕ ಮರಗಳು ಒಂದು ರಸ್ತೆಯ ಬದಿಗೆ ಬಾಗಿಕೊಂಡಿದ್ರೆ ಮತ್ತೊಂದು ಕಡೆಯಲ್ಲಿ ಮನೆಗಳು ಅಥವಾ ಕಟ್ಟಡಗಳ ಕಡೆಗೆ ಬಾಗಿಕೊಂಡಿರುವಂತಹ ಮರಗಳೇ ಹೆಚ್ಚಾಗಿ ಕಾಣಸಿಗುತ್ತೆ. ಇದಕ್ಕೆ ಪ್ರಮುಖ ಕಾರಣ ಆಗ್ತಾ ಇರುವಂತದ್ದು ಒಂದು ಭಾರವಾದ ಕೊಂಬೆಗಳು ಒಂದು ಬದಿಗೆ ಬಾಗಿಕೊಂಡಿರುವಂತದ್ದು ಮತ್ತು ಮರ ಬೆಳೆಯುವಾಗಲೇ ಅದಕ್ಕೆ ಕಾಂಕ್ರೀಟೀಕರಣ ಅಥವಾ ಅದರ ಬೇರು ಸರಿಯಾಗಿ ಬೆಳವಣಿಗೆ ಆಗೋದಕ್ಕೆ ಬೇಕಾದಂತಹ ಪೂರಕ ವ್ಯವಸ್ಥೆಗಳು ಇಲ್ಲದೆ ಇರುವಂತದ್ದು. ಇದರಿಂದಾಗಿ ಮರಗಳು ಸಂಪೂರ್ಣವಾಗಿ ಬಾಗಿಕೊಂಡಿರುವಂತಹ ಪರಿಸ್ಥಿತಿಯಲ್ಲಿ ಮತ್ತೆ ರೆಂಬೆ ಕೊಂಬೆಗಳು ಬೀಳ್ತಾ ಇದೆ. ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನ್ಯಾಚುರಲ್ ಅಂತ ಅನ್ಕೊಳ್ಳೋಣ. ಅದನ್ನ ಗುರುತು ಮಾಡಬೇಕಿತ್ತು, ತೆಗಿಬೇಕಿತ್ತು. ಹೌದು, ನಿರ್ಲಕ್ಷ್ಯ. ಆದ್ರೆ ಕೆಲವೊಂದು ಸೆಲ್ಫ್ ಮೇಡ್ ಮಿಸ್ಟೇಕ್ಸ್ ಇರುತ್ತೆ. ಈಗ ಕಾಂಕ್ರೀಟ್ ಹಾಕುವಂಥದ್ದು, ಡಾಂಬರೀಕರಣ ಆಗುವಂಥದ್ದು, ಇಂಥ ವಿಚಾರಗಳಾಗ್ತಾ ಇರೋದ್ರಿಂದ ಉದ್ಯಾನ ನಗರಿಯಲ್ಲಿರುವಂತಹ ಮರಗಳ ಬೇರುಗಳು ಕೂಡ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ, ಅವುಗಳು ಉಸಿರಾಡೋದಕ್ಕೂ ಕೂಡ ಸಾಧ್ಯ ಆಗದೇ ಇರುವಂತಹ ಪರಿಸ್ಥಿತಿ ಈಗ ಸದ್ಯಕ್ಕಿದೆ. ಹಲವು ಬೃಹತ್ ಮರಗಳಿದೆ, ಅದೆಲ್ಲವೂ ಕೂಡ ಬಾಗಿ ನಿಂತಿದೆ. ಯಾರ ಮೇಲೆ ಯಾವ ಸಂದರ್ಭದಲ್ಲಿ ಯಾವಾಗ ಬೀಳುತ್ತೆ ಅದು ಗಾಳಿ ಬರ್ಬೇಕಂತಿಲ್ಲ, ಹಾಗೆ ಬೀಳುವಂತಹ ಪರಿಸ್ಥಿತಿಯೂ ಕೂಡ ಸದ್ಯಕ್ಕಿದೆ. ಅದನ್ನ ನಿರ್ವಹಣೆ ಮಾಡೋದ್ರಲ್ಲಿ ಜಿಬಿಎ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ ಅನ್ನುವಂತ ಆರೋಪ ಅಂತೂ ಇದೆ. ಗಣ್ಯಾತಿ ಗಣ್ಯರು ಇರುವಂತ ಈ ಸದಾಶಿವನಗರ ಬೆಸ್ಟ್ ಎಕ್ಸಾಂಪಲ್. ಆ ರಸ್ತೆಯಲ್ಲೂ ಕೂಡ ಇದೇ ಪರಿಸ್ಥಿತಿ. ಅಲ್ಲಿಂದ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡ್ಬರೋಣ. ಬೆಂಗಳೂರಿನಲ್ಲಿ ಬೃಹತಾಕಾರವಾಗಿ ಬೆಳೆದು ನಿಂತಿರುವಂತಹ ಮರಗಳು ನಿರ್ವಹಣೆಯ ಕೊರತೆಯಿಂದ ಸೊರಗಿ ಹೋಗ್ತಾ ಇದೆ. ಪ್ರಮುಖವಾಗಿ ಮರದ ಕೊಂಬೆಗಳು ಒಣಗಿ ಹೋಗಿದ್ರೆ ಮತ್ತೊಂದು ಕಡೆಯಲ್ಲಿ ಮರಗಳೇ ಒಣಗಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಆಗ್ತಾ ಇರುವಂತದ್ದು ಬೆಂಗಳೂರಿನಲ್ಲಿರುವಂತಹ ಮರಗಳ ಬುಡಗಳೇನಿದೆ ಆ ಒಂದು ಬುಡಗಳ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ. ಇದರಿಂದಾಗಿ ಬೆಂಗಳೂರಿನಲ್ಲಿರುವಂತಹ ಬಹುತೇಕ ಮರಗಳು ಮಳೆ ಬಂದ್ರೆ ಬೀಳೋದು ಅಥವಾ ಜೋರಾದ ಗಾಳಿದಂತಹ ಸಂದರ್ಭದಲ್ಲಿ ಧರೆಗುಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದರ ಜೊತೆಗೆ ಸಂಪೂರ್ಣವಾಗಿ ಒಣಗಿ ಹೋಗುವಂತಹ ಪರಿಸ್ಥಿತಿ ಕೂಡ ಮರಗಳಿಗೆ ಬಂದು ತಲುಪಿರುವಂತದ್ದು. ಇನ್ನು ಬೆಂಗಳೂರಿನ ಮರಗಳ ಬುಡಗಳೇನಿದೆ ಅವುಗಳನ್ನ ನೋಡ್ತಾ ಹೋಗೋದಾದ್ರೆ ಸಂಪೂರ್ಣವಾಗಿ ಒಂದು ಕಡೆಯಲ್ಲಿ ಕಾಂಕ್ರೀಟೀಕರಣ, ಅದರ ಜೊತೆಗೆ ಪಾದಾಚಾರಿ ಮಾರ್ಗಗಳಿಗೆ ಈ ಒಂದು ಕಾಂಕ್ರೀಟ್ ಹಾಕಿಕೊಂಡು ಅವುಗಳ ಸುತ್ತ ಯಾವುದೇ ರೀತಿಯಾದಂತಹ ಸರಿಯಾದ ಜಾಗಗಳನ್ನ ಬಿಡದೇ ಇರುವಂತಹ ಕಾರಣದಿಂದಾಗಿ ಮರಗಳು ಸಂಪೂರ್ಣವಾಗಿ ಬೆಳೆಯೋದಕ್ಕೆ ಆಗೋದಿಲ್ಲ. ಬೆಂಗಳೂರಿನಲ್ಲಿ ಬಹುತೇಕ ಹಳೆಯ ಮರಗಳು ಇರೋದ್ರಿಂದಾಗಿ ಅವುಗಳಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದೇ ಹೋದ್ರೂ ಕೂಡ ಕಳೆದ 20-15 ವರ್ಷಗಳ ಹಿಂದೆ ನೆಟ್ಟಿರುವಂತಹ ಮರಗಳೇನಿದೆ ಅವುಗಳ ಬೇರುಗಳು ಸರಿಯಾಗಿ ಬೆಳವಣಿಗೆ ಆಗೋದಕ್ಕೆ ಈ ಒಂದು ಕಾಂಕ್ರೀಟೀಕರಣ ಮತ್ತೆ ರಸ್ತೆಯ ಕಾಮಗಾರಿಗಳು ಅಡ್ಡಿ ಆಗ್ತಾ ಇದೆ. ಇನ್ನು ಪದೇ ಪದೇಯಾಗಿ ಒಂದು ರಸ್ತೆಯಲ್ಲಿ ಕಾಮಗಾರಿಗಳನ್ನ ನಡೆಸುವಂತದ್ದು, ಅದರ ಜೊತೆಗೆ ಮಣ್ಣನ್ನ ಅಗೆಯುವಂತದ್ದು, ಇವೆಲ್ಲ ಕಾಮಗಾರಿಗಳು ಆಗ್ತಾ ಇರುವಂತಹ ಕಾರಣಕ್ಕಾಗಿ ಮರಗಳು ತಮ್ಮ ಬುಡಗಳ ಸಾಮರ್ಥ್ಯವನ್ನ ಕಳೆದುಕೊಳ್ತಾ ಇದೆ, ತನ್ನ ಸದೃಢತೆಯನ್ನ ಕಳೆದುಕೊಳ್ತಾ ಇದೆ. ಹೀಗಾಗಿ ಮಳೆ ಬಂದಾಗ ಅಥವಾ ಗಾಳಿ ಬಂದಂತಹ ಸಂದರ್ಭದಲ್ಲಿ ಧರೆಗುಳ್ಳುವಂತಹ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ. ಇದರಿಂದ ಒಂದು ಕಡೆಯಲ್ಲಿ ಮರಗಳ ಕೊಂಬೆಗಳನ್ನ ತೆರವು ಮಾಡುವಂತದ್ದು ಎಷ್ಟು ಮುಖ್ಯ ಆಗುತ್ತೋ ಅದೇ ರೀತಿಯಾಗಿ ಮರಗಳ ಬುಡಗಳ ನಿರ್ವಹಣೆಯನ್ನ ಕೂಡ ಜಿಬಿಎ ಮಾಡಬೇಕಾಗುತ್ತೆ. ಇಲ್ಲದೆ ಹೋದಲ್ಲಿ ಬೆಂಗಳೂರಿನಲ್ಲಿರುವಂತಹ ಬಹುತೇಕ ಮರಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಧರೆಗುಳ್ಳುವಂತಹ ಸಾಧ್ಯತೆಗಳು ಇದೆ. ಈಗಾಗಲೇ ಅನೇಕ ಮರಗಳು ಒಂದು ರಸ್ತೆಯ ಬದಿಗೆ ಬಾಗಿಕೊಂಡಿದ್ರೆ ಮತ್ತೊಂದು ಕಡೆಯಲ್ಲಿ ಮನೆಗಳು ಅಥವಾ ಕಟ್ಟಡಗಳ ಕಡೆಗೆ ಬಾಗಿಕೊಂಡಿರುವಂತಹ ಮರಗಳೇ ಹೆಚ್ಚಾಗಿ ಕಾಣಸಿಗುತ್ತೆ. ಇದಕ್ಕೆ ಪ್ರಮುಖ ಕಾರಣ ಆಗ್ತಾ ಇರುವಂತದ್ದು ಒಂದು ಭಾರವಾದ ಕೊಂಬೆಗಳು ಒಂದು ಬದಿಗೆ ಬಾಗಿಕೊಂಡಿರುವಂತದ್ದು ಮತ್ತು ಮರ
ಬೆಳೆಯುವಾಗಲೇ ಅದಕ್ಕೆ ಕಾಂಕ್ರೀಟೀಕರಣ ಅಥವಾ ಅದರ ಬೇರು ಸರಿಯಾಗಿ ಬೆಳವಣಿಗೆ ಆಗೋದಕ್ಕೆ ಬೇಕಾದಂತಹ ಪೂರಕ ವ್ಯವಸ್ಥೆಗಳು ಇಲ್ಲದೆ ಇರುವಂತದ್ದು. ಇದರಿಂದಾಗಿ ಮರಗಳು ಸಂಪೂರ್ಣವಾಗಿ ಬಾಗಿಕೊಂಡಿರುವಂತಹ ಪರಿಸ್ಥಿತಿಯಲ್ಲಿ ಮತ್ತೆ